ಕಿರಿಕ್ ಕೀರ್ತಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೀರ್ತಿ ಶಂಕರಘಟ್ಟ ಅವರು ಕನ್ನಡ ಟಿವಿ ವ್ಯಕ್ತಿತ್ವದವರು. ಅವರು ಪಬ್ಲಿಕ್ ಟಿವಿ, ಕನ್ನಡ ದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಈಗ ಸಮಯ ಟಿವಿ, ಕನ್ನಡ ದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ವ್ಯಾಖ್ಯಾನಕಾರರು. ಅವರ ವ್ಯಾಖ್ಯಾನಗಳು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿನ ಚಿಂತನಶೀಲ ಪೋಸ್ಟ್ಗಳು ಅವರನ್ನು ಇಂಟರ್ನೆಟ್ ಸಂವೇದನೆಯನ್ನಾಗಿ ಮಾಡಿವೆ. ವೈಯಕ್ತಿಕ ಜೀವನ ಮತ್ತು ಕುಟುಂಬ ಕೀರ್ತಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟದಲ್ಲಿ ಉದಯಕುಮಾರ್, ತಂದೆ, ಮತ್ತು ಲಲಿತಾ ಉದಯಕುಮಾರ್, ತಾಯಿ, ದಂಪತಿಗೆ ಜನಿಸಿದರು. ಅವರ ಹೆಸರು ಕೀರ್ತಿ ಎಂದರೆ ಖ್ಯಾತಿ. ಅವರಿಗೆ ಶಿವು ಎಂಬ ಸಹೋದರನಿದ್ದಾನೆ. ಅವರು ಅರ್ಪಿತಾ ಕೀರ್ತಿ, ಪತ್ನಿ, ಅವರನ್ನು ವಿವಾಹವಾದರು ಮತ್ತು ಆವಿಷ್ಕರ್ ಎಂಬ ಮಗನಿದ್ದಾನೆ. ಶಿಕ್ಷಣ: ಪ್ರಾಥಮಿಕ ಶಾಲೆ ಅವರು ತಮ್ಮ ಹಳ್ಳಿಯಾದ ಶಂಕರಘಟ್ಟ ಶಾಲೆಯಲ್ಲಿ ಓದಿದರು. ಪ್ರೌಢಶಾಲೆ ಅವರು ಶಂಕರಘಟ್ಟದ ಶ್ರೀ ಔರಬಿಂದೋ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಪತ್ರಿಕೋದ್ಯಮ: ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಿಂದ ಪತ್ರಿಕೋದ್ಯಮವನ್ನು ಅಧ್ಯಯನ ಮಾಡಿದರು. ನಂತರ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮವನ್ನು ಅಧ್ಯಯನ ಮಾಡಿದರು. ವೃತ್ತಿ: ಅವರು ಪಬ್ಲಿಕ್ ಟಿವಿಯಲ್ಲಿ ಹೊಸ ಯೋಜನಾ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಸಮಯ ಟಿವಿ, ಸಮಯ ನ್ಯೂಸ್ ಮತ್ತು ಜಾಹೀರಾತು ಕಂಪನಿ, ಇದೇತ್ಮ ದಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಕಲರ್ಸ್ ಕನ್ನಡದಲ್ಲಿ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಕಸ್ತೂರಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಅಸೋಸಿಯೇಟ್ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಅವರು 2007 ರಿಂದ ಟಿವಿ ಮತ್ತು ನ್ಯೂಸ್ ಮೀಡಿಯಾದ ಭಾಗವಾಗಿದ್ದಾರೆ. ಅವರು ಬರಹಗಾರರು, ಆಗಾಗ ಕನ್ನಡ ಸುದ್ದಿ ಪತ್ರಿಕೆಗಳಲ್ಲಿ ಬರೆಯುತ್ತಾರೆ. ಅವರು ಆನ್ಲೈನ್ ಸುದ್ದಿ ಪತ್ರಿಕೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ನ ಸಂಪಾದಕರಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 4: ಕೀರ್ತಿ ಇತರ 14 ಸ್ಪರ್ಧಿಗಳೊಂದಿಗೆ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದರು. ಮೋಹನ್, ಮಾಳವಿಕಾ ಅವಿನಾಶ್, ಸ್ಪರ್ಶ ರೇಖಾ, ಪಾಪ ಪಾಂಡು ಖ್ಯಾತಿಯ ಶಾಲಿನಿ, ಶೀತಲ್ ಶೆಟ್ಟಿ ನಟಿ ಮತ್ತು ಟಿವಿ ವ್ಯಕ್ತಿತ್ವ, ಭುವನ್ ಪೊನ್ನಣ್ಣ ನಟ, ಉದಯೋನ್ಮುಖ ನಿರ್ದೇಶಕಿ ಪ್ರಥಮಾರೆ ಮುಂತಾದ ಪ್ರಸಿದ್ಧ ಹೆಸರುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿವೆ. ಕಿರಿಕ್ ಕೀರ್ತಿ ಅವರನ್ನು ಅತ್ಯಂತ ಬಲಿಷ್ಠ ಸ್ಪರ್ಧಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರ ಹಾಸ್ಯ ಪ್ರಜ್ಞೆ, ಚಟುವಟಿಕೆಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ, ನೇರ ನಡೆ ಮತ್ತು ಒಟ್ಟಾರೆ ಒಳ್ಳೆಯತನಕ್ಕಾಗಿ ಅವರು ಇಷ್ಟವಾಗುತ್ತಾರೆ. ಮನೆಯಲ್ಲಿ ಉಳಿದಿರುವ ಕೊನೆಯ ಕೆಲವರಲ್ಲಿ ಅವರು ಒಬ್ಬರು. ಕಿರಿಕ್ ಕೀರ್ತಿ ಅವರನ್ನು ಅತ್ಯಂತ ಬಲಿಷ್ಠ ಸ್ಪರ್ಧಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ಅವರ ಹಾಸ್ಯ ಪ್ರಜ್ಞೆ, ಚಟುವಟಿಕೆಗಳಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ, ನೇರ ನಡೆ ಮತ್ತು ಒಟ್ಟಾರೆ ಒಳ್ಳೆಯತನಕ್ಕಾಗಿ ಅವರು ಇಷ್ಟವಾಗುತ್ತಾರೆ. ಕ್ರಿಯಾಶೀಲತೆ: ಅವರು ಕನ್ನಡ ಭಾಷೆಯನ್ನು ಬೆಂಬಲಿಸುವ ಕೃತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾವೇರಿ ಸಮಸ್ಯೆಯ ಸಮಯದಲ್ಲಿ ಅವರು ತಮ್ಮ ಬೆಂಬಲವನ್ನು ನೀಡುವ ಮೂಲಕ ಕರ್ನಾಟಕದ ಜನರೊಂದಿಗೆ ನಿಂತರು.